ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಪಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಎರಡೂ ಮಾಡೋದು ಹೇಗೆ ಹೇಳ್ಕೊಡ್ತೀನಿ. ಒಂದ್ಸರಿ ಖಂಡಿತ ಈಗ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ನಾನು ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಈ ಪ್ಯಾನ್ ಬಿಸಿ ಆಗೋ ಟೈಮಲ್ಲಿ ನಾನು ಇದಕ್ಕೆ 2 ಸ್ಪೂನು ಧನಿಯಾ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ 1 ಸ್ಪೂನ್ ಜೀರಿಗೆ ಮತ್ತು ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೂರನ್ನು ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಖಂಡಿತ ಒಂದ್ಸರಿ ಈ ರೀತಿಯಾಗಿ ಪಾನಿ ಮಾಡಿ ನೋಡಿ. ಮತ್ತೆ ನೀವು ಪಾನಿ ಮಾಡ್ಕೊಂಡು ಮಾಡಿ. ರೆಗ್ಯುಲರಾಗಿ ಯೂಶ್ವಲಿ ಎಲ್ಲರೂ ಪಾನಿ ಅಂದರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೇ ಪಾನಿ ಅಂತೀವಿ. ಬಟ್ ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ರುಚಿಯಾಗುತ್ತೆ. ಈಗ ನೋಡಿ, ನಾನು 2 ಸ್ಪೂನು ಧನಿಯಾ, 1 ಸ್ಪೂನ್ ಜೀರಿಗೆ, 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಲೋ ಫ್ಲೇಮಲ್ಲಿ ನಾವು 2 ಸ್ಪೂನ್ ಧನಿಯಾ ಕಾಳು, 1 ಸ್ಪೂನ್ ಜೀರಿಗೆ, ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿನ ಲೋ ಫ್ಲೇಮಲ್ಲಿ ಮತ್ತೆ ಒತ್ತಿಸ್ಬಾರ್ದು. ಇದನ್ನು ಲೋ ಫ್ಲೇಮಲ್ಲಿ ಇದು ಹುರ್ಕೊಂಡ್ಬಿಡಿ. ಹುರ್ಕೊಂಡ್ಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಿಬಿಡಿ. ಇದನ್ನು ನೋಡಿ, ನಾನು ಏನು ಮಸಾಲೆ ಹುರ್ಕೊಂಡಿದ್ವಲ್ಲ, ಧನಿಯಾ, ಜೀರಾ ಮತ್ತು ಬ್ಯಾಡಗಿ, ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸರ್ ಜಾರ್ ಹಾಕಿದ್ದೀನಿ. ಇದನ್ನು ನೀವು ತರಿಯಾಗಿ ರುಬ್ಕೋಬೇಕು. ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಬಾರ್ದು. ಸ್ವಲ್ಪ ತರಿಯಾಗಿ ಇದನ್ನು ನಾನು ಗ್ರೈಂಡ್ ಮಾಡ್ತೀನಿ. ಈಗ ನೋಡಿ, ಮಿಕ್ಸರ್ ಜಾರಲ್ಲಿ ನಾನು ತರಿಯಾಗಿ ನಾನು ಏನು ಮಸಾಲೆ ಹುರ್ಕೊಂಡಿದ್ನಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಈಗ ತರಿಯಾಗೇ ಇರಲಿ. ನೀವು ಇದನ್ನು ತುಂಬ ನೈಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಪಾನಿ ಮಾಡೋಕ್ಕೆ ನಾವು ಇದನ್ನು ಹಾಕಬೇಕು. ಇದು ಹಾಕಿದ್ರೆ ತುಂಬಾ ರುಚಿ ಆಗುತ್ತೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾವು ಪಾನಿಗೆ ಹಾಕೋ ಇದು ಮಸಾಲ ರೆಡಿಯಾಗಿದೆ. ಇದೇ ರೀತಿ ತರಿಯಾಗೇ ರುಬ್ಕೋರಿ. ತುಂಬ ಪೌಡ್ರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಷ್ಟೇ ಇರಲಿ ಇದು ಕನ್ಸಿಸ್ಟೆನ್ಸಿ ಇದ್ರದ್ದು. ನೋಡಿ, ನಾನು 4ರಿಂದ 5 ಆಲೂಗಡ್ಡೆ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮ್ಯಾಶ್ ಮಾಡಿದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ ಅರ್ಧ ಈರುಳ್ಳಿ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಅರ್ಧ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಂಡಿರೋದು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಇದಕ್ಕೆ ನಾನು ಏನು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಅದು ಧನಿಯಾ ಮತ್ತು ಜೀರಾ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಅದೊಂದು ಸ್ಪೂನ್ ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾವು ಚಾಟ್ ಮಸಾಲ ಹಾಕಬೇಕು. ಒಂದು ಅರ್ಧ ಸ್ಪೂನು ಚಾಟ್ ಮಸಾಲ. ಮತ್ತು ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಕಾಲ ನಮಕ್ ಬರುತ್ತಲ್ವ, ಬ್ಲ್ಯಾಕ್ ಸಾಲ್ಟ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 1/4 ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಪೂರಿ ಒಳಗೆ ಫಿಲ್ ಮಾಡೋ ಸ್ಟಫಿಂಗ್ ರೆಡಿಯಾಗಿದೆ. ಇದಕ್ಕೆ ಬೇಕಾದರೆ ನೀವು ಕಡಲೆಕಾಳು ಕೂಡ ನೆನೆ ಹಾಕಿ ಇದರಲ್ಲಿ ಹಾಕ್ಕೋಬೋದು. ನೀವು ಹಾಕಿ ಮಿಕ್ಸ್ ಮಾಡ್ಬೋದು. ನಾನು ಹಾಕಿಲ್ಲ. ಈಗ ನೀವು ಬೇಕಾದ್ರೆ ಮಿಕ್ಸ್ ಮಾಡಿ ಹಾಕ್ಬೋದು ಇದರಲ್ಲಿ. ಇದೆಲ್ಲ ಹಾಕಿದ ನೋಡಿ, ನಾನು ಈಗ ಆಲೂಗಡ್ಡೆ ಮ್ಯಾಶ್ ಮಾಡಿದ್ದೀನಿ. ಒಂದು 5ರಿಂದ 6 ಆಲೂಗಡ್ಡೆನ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನನಗೆ ಮಸಾಲ ಏನು ಡ್ರೈ ಮಾಡ್ಕೊಂಡಿದ್ದ ಅದು ಒಂದು ಸ್ಪೂನ್ ಮಸಾಲ ಹಾಕಿದ್ದೀನಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಕಾಲ ನಮಕ್, ಬ್ಲ್ಯಾಕ್ ಸಾಲ್ಟ್ ಹಾಕಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಪಾನಿ ಒಳಗೆ ಹಾಕೋ ಆಲೂ ಸ್ಟಫಿಂಗ್ ರೆಡಿಯಾಗಿದೆ. ಈಗ ನಾನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಮುಚ್ಚಿಟ್ಬಿಡ್ತೀನಿ. ಈಗ ಪಾನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿರೋ ಮಿಕ್ಸರ್, ಅದಕ್ಕೆ ನನಗೆ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರಲ್ಲಿ ಈಗ ನಾನು 1 ಕಪ್ ಕೊತ್ತಂಬರಿ ಸೊಪ್ಪು, ನಾವು 1 ಕಪ್ ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ನಾವು 1/4 ಕಪ್ ಪುದೀನ, ನೋಡಿ ಅದರ 1/4 ಕಪ್ಪು ಪುದೀನ ತೊಗೊಂಡಿದ್ದೀನಿ. ಮತ್ತು ನಿಮಗೆ ಖಾರ ಎಷ್ಟು ಬೇಕು ಅದು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಹಾಕೋರಿ. ನಾನಿಲ್ಲಿ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕಾಗುತ್ತೆ ಅದು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಹಾಕೋರಿ. ನಾನು 3 ಹಸಿಮೆಣ್ಸಿನ್ಕಾಯಿ, ಇಲ್ಲಿ ಒಂದು ಸ್ವಲ್ಪ ಶುಂಠಿ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ. ನೀವು ಬೆಳ್ಳುಳ್ಳಿ ಬೇಕಾದರೆ ಹಾಕೋರಿ, ಬೇಡಾರೆ ಬಿಡ್ರಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ನಾನು. ಇದಕ್ಕೇನು ನಾವು ಉಪ್ಪು ಏನು ಹಾಕೋದು ಬೇಕಾಗಿಲ್ಲ ಸದ್ಯಕ್ಕೆ, ಹಂಗೆ ಗ್ರೈಂಡ್ ಮಾಡ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಇದಕ್ಕೆ ಲಿಂಬೆಹಣ್ಣು ಹಿಂಡ್ಕೊಂಡ್ಮೇಲೆ ಒಂದು 2 ಸ್ಪೂನು ನೀರು ಅಷ್ಟೇ, ತುಂಬ ಏನು ಬೇಡ. 2 ಸ್ಪೂನ್ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ, ನಾನು ಮಿಕ್ಸರ್ ಜಾರಲ್ಲಿ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ,
ಒಂದು ಸ್ವಲ್ಪ ಲಿಂಬೆಹಣ್ಣು ಹಾಕಿ ಹಿಂಡ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಇದನ್ನು ನಾನು ಸೋಸ್ಕೊಂಡ್ಬಿಡ್ತೀನಿ. ಈಗ ನೋಡಿ, ಈಗ ನಾವು ಒಂದು ಇದಿಟ್ಕೊಂಡು ಸೋಸ್ಕೊತಿದ್ರು. ನಿಮ್ಗೆ ಬೇಕಾದ್ರೆ ಸೋಸ್ಕೋಬೋದು, ಬೇಡಾದ್ರೆ ಹಂಗೇ ಇದು ಮಾಡ್ಬೋದು. ನಮ್ಮ ಮನೇಲಿ ಮಕ್ಕಳಿದ್ದವರು ಅದು ಬಾಯಲ್ಲಿ ಬಂದರೆ ಸರಿ ಇಷ್ಟಪಡಲ್ಲ. ಅದಕ್ಕೆ ನಾನು ಇದಕ್ಕೆ ನೀರು ಹಾಕಿ, ನಿಮಗೆ ಎಷ್ಟು ನೀರು ಪಾನಿ ಬೇಕಾಗುತ್ತೆ ಅದು ನೋಡಿಕೊಂಡು ನೀವು ನೀರು ಹಾಕ್ಕೋರಿ. ನಾನು ಸೋಸ್ಕೊತಾ ಇದ್ದೀನಿ ನೋಡಿ. ಪಾನಿ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ನೋಡಿಕೊಂಡು ಅದನ್ನು ನೀವು ಪಾನಿ ಮಾಡ್ಕೊರಿ. ನಾನು 2-3 ಗ್ಲಾಸ್ ಪಾನಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಎಲ್ಲ ಹಾಕಿ ನೀಟಾಗಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ನಾನು ಇದು ಪಾನಿ ಸೋಸ್ಕೊಂಡಿದ್ದೀನಿ. ನನಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಇದು ಪಾನಿ ಮಾಡ್ಕೊಂಡು ನಾನು 3 ಜನಕ್ಕಾಗಷ್ಟು ಪಾನಿ ಮಾಡಿದ್ದೀನಿ. ಈಗ ಇದು ರೆಡಿಯಾಗಿದೆ ನೋಡಿ. ನಾನು ಮಿಕ್ಸರಲ್ಲಿ ಅದಕ್ಕೆ ನಾನು ಉಪ್ಪು ಏನು ಹಾಕಿಲ್ಲ. ನಾನೀಗ ಇದು ಸೋಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಪಾನಿ ರೆಡಿಯಾಗಿದೆ. ನಾನು ಮಿಕ್ಸರಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡಿದ್ದಲ್ಲ ಆ ಪಾನಿ. ಇವಾಗ ಇದಕ್ಕೆ ನಾವು ಬ್ಲ್ಯಾಕ್ ಸಾಲ್ಟ್ ಒಂದು ಅರ್ಧ ಸ್ಪೂನು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು ಆಮ್ಚೂರ್ ಪೌಡರ್ ಒಂದು ಅರ್ಧ ಸ್ಪೂನು ಆಮ್ಚೂರ್ ಪೌಡರು, ಮತ್ತು ಇದಕ್ಕೆ ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಉಪ್ಪು ನೋಡ್ಕೊಂಡು ಹಾಕೋ. ಆಮೇಲೆ ಟೇಸ್ಟ್ ಮಾಡಿ ಕಡಿಮೆ ಆದರೆ ಹಾಕ್ಕೋಬೋದು ಉಪ್ಪು. ಮತ್ತು ನಾವು ಏನು ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಧನಿಯಾ, ಜೀರಾ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿದು ಅದನ್ನು ಹಾಕ್ತಾಯಿದ್ದೀನಿ 1 ಸ್ಪೂನು. ನಿಮ್ಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಅದನ್ನು ಹಾಕ್ಕೋಬೋದು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಖಂಡಿತ ಒಮ್ಮೆ ಈ ರೀತಿಯಾಗಿ ಪಾನಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮತ್ತೆ ನೀವು ಮಾಡ್ಕೊತೀರ ಮನೇಲಿ ಇದನ್ನು ನೋಡಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ, ನಾನೀಗ ಚಾಟ್ ಮಸಾಲ, ಆಮ್ಚೂರ್ ಪೌಡರು ಮತ್ತು ಇದು ಆಮ್ಚೂರ್ ಪೌಡ್ರು, ಬ್ಲ್ಯಾಕ್ ಸಾಲ್ಟು, ಉಪ್ಪೆಲ್ಲ ಹಾಕಿದ್ದೀನಿ. ಈಗ ನಾನು ಸ್ವಲ್ಪ ಹುಣಸೆ ರಸನ ನೆನೆ ಹಾಕಿ ರಸ ತಕ್ಕೊಂಡಿದ್ದರೆ ಅದು ರಸ ಹಾಕ್ತಾಯಿದ್ದೀನಿ ಇದಕ್ಕೆ. ಅದನ್ನು ಹಾಕಿ ಒಂದು ಸ್ವಲ್ಪ ಬೆಲ್ಲ, ಹೌದೋ ಇಲ್ಲದಷ್ಟು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ. ಸ್ವಲ್ಪ ಬೆಲ್ಲ ಮತ್ತು ನಾನಿಲ್ಲಿ ಒಂದು ಅರ್ಧ ಈರುಳ್ಳಿ ಹೆಚ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಈಗ ಪಾನಿಪುರಿ ಪಾನಿ ರೆಡಿಯಾಗಿದೆ. ಈ ಪಾನಿಪುರಿ ಪಾನಿ ರೆಡಿ ಆದಮೇಲೆ ಅದಕ್ಕೆ ಏನಾದ್ರು ಉಪ್ಪು ಕಡಿಮೆ ಅನಿಸಿದ್ರೆ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಕಡಿಮೆ ಅನಿಸಿ ಸ್ವಲ್ಪ ಮೇಲೆ ಉಪ್ಪು ಹಾಕ್ಕೊಂಬಿಡಿ. ನೋಡಿ, ಈ ರೀತಿ ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ರೆಗ್ಯುಲರಾಗಿ ಪಾನಿ ಮಾಡೋದು ನೀವು ನೋಡಿದ್ದೀರಾ, ಬಟ್ ಈ ಟೈಪ್ ಗರಂ ಮಸಾಲ ಮಾಡಿಕೊಂಡು ಇದನ್ನು ಈ ಟೈಪ್ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ಮತ್ತೆ ಮಾಡ್ಕೊತೀರ. ನೋಡಿ, ಈಗ ಪಾನಿ ರೆಡಿಯಾಗಿದೆ. ನಾನು ಸ್ವೀಟ್ ಪಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಸ್ವೀಟ್ ಪಾನಿಗೆ ಈಗ ನಾನು ಹುಣಸೆ ಹಣ್ಣು ನೆನೆ ಹಾಕಿದ್ದೆ ಸ್ವಲ್ಪ ಒಂದು ತಾಸು ಮೊದಲೇ. ಅದನ್ನೇ ನಾನೀಗ ತೊಗೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ನೀರು ಹಾಕಿದ್ದೀನಿ. ಈಗ ಅದನ್ನು ಸೋಸ್ಕೊಂಡ್ಬಿಡ್ತೀನಿ ಒಂದು ಬಾಟ್ಲದಲ್ಲಿ. ಚೆನ್ನಾಗಿ ನೀಟಾಗಿ ಇದನ್ನು ಸೋಸ್ಕೊಂಡ್ಬಿಡೋಣ. ಹುಣಸೆ ಹಣ್ಣಿಗೆ ಸೋಸ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ. ಸೋಸ್ಕೊಂಡ್ಮೇಲೆ ಇದಕ್ಕೆ ಒಂದು 5-6 ಸ್ಪೂನು ಬೆಲ್ಲ ಹಾಕ್ತೀನಿ. ಬೆಲ್ಲ ನೀವು ಈ ರೀತಿಯೂ ಮಾಡ್ಕೋಬೋದು, ಅಥವಾ ಕುಕ್ಕರಲ್ಲಿ ಹುಣಸೆಹಣ್ಣು, ಸ್ವಲ್ಪ ಡೇಟ್ಸ್, ಖರ್ಜೂರ ಹಾಕಿ ಚೆನ್ನಾಗಿ ಕುಕ್ಕರಲ್ಲಿ ಒಂದು ಸೀಟಿ ಉದಿಸಿ ಬೇಯಿಸ್ಕೊಂಡು ಮಾಡ್ಬೋದು ಅದನ್ನು. ನೋಡಿ, ನಾನು ಒಂದು 5-6 ಚಮಚೆ ಬೆಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಬೆಲ್ಲ ಮತ್ತು ಹುಣಸೆಹಣ್ಣು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಸ್ವೀಟ್ ಪಾನಿಗೆ. ನೋಡಿ, ನಾನು ಬೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಿಮಗೆ ತಿಕ್ಕು ಸ್ವಲ್ಪ ನೀರು ಬೇಕಾದ್ರೆ ನೀರು ಮಾಡ್ಕೋಬೋದು. ನಂದು ಬೆಲ್ಲ ಪೌಡ್ರ್ ಆಗಿರೋದ್ರಿಂದ ಜಲ್ಲೆ ಮಿಕ್ಸ್ ಆಗಿದೆ ಇದು. ಇದಕ್ಕೆ ನಾನು ಏನು ಗರಂ ಮಸಾಲ ಪೌಡ್ರ್ ರೆಡಿ ಮಾಡ್ಕೊಂಡಿದ್ದಲ್ಲ, ಅದೊಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ. ಅದು ಮತ್ತು ಇದಕ್ಕೆ ಕಾಲಾ ನಮಕ್ ಒಂದು ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ, ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಸ್ವೀಟ್ ಪಾನಿ ರೆಡಿಯಾಗಿದೆ. ನೀವು ಈ ರೀತಿ ಆದರೂ ಮಾಡ್ಕೋಬೋದು. ಇಲ್ಲದೇ ಹುಣಸೆ ಹುಳಿನ ಹಿಂಡ್ಕೊಂಡು ಅದನ್ನು ಇದಕ್ಕೆ ಡೇಟ್ಸ್ ಕೂಡ ಹಾಕಿ, ಖರ್ಜೂರ ಹಾಕಿ ಚೆನ್ನಾಗಿ ಇದನ್ನು ಸೋಸ್ಕೊಂಡು ಕುದಿಸ್ಕೊಂಡು ಕೂಡ ಮಾಡ್ಕೋಬೋದು. ನಾನೀಗ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಸ್ವೀಟ್ ಚಟ್ನಿ ರೆಡಿಯಾಗಿದೆ ನೋಡಿ. ಈಗ ಪುರಿ ಹಾಕಿದ್ದೀನಿ ನಾನು. ಇದಕ್ಕೆ ನಾನು ಖಾರ ಇದು ಪಾನಿ ಹಾಕ್ತಾಯಿದ್ದೀನಿ.
ಪಾನಿ. ಇದಾದಮೇಲೆ ಇದಕ್ಕೆ ನಾನು ಸ್ವೀಟ್ ಪಾನಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ಇದಕ್ಕೆ ಆಲೂ ಸ್ಟಫಿಂಗ್ ನೋಡಿ, ಆಲೂ ಸ್ಟಫಿಂಗ್ ಈಗ ಆಲೂ ಸ್ಟಫಿಂಗ್ ಬೇಕಾದರೆ ಕಾಬೂಲಿ ಚನ ಅಥವಾ ಕಡಲೆಕಾಳು ಹಾಕ್ಕೋಬೋದು. ನೋಡಿ, ಪಾನಿಪುರಿ, ಖಾರ ಚಟ್ನಿ, ಖಾರ ಪಾನಿ, ಸ್ವೀಟ್ ಪಾನಿ, ಆಲೂ ಸ್ಟಫಿಂಗು, ಪೂರಿ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಡಿಫ್ರೆಂಟಾಗಿ ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.